ಇನ್ನು ಮಂಡ್ಯದಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಹಲಗೂರು ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಮನೆ ಮೇಲೂ ಕೂಡ ದಾಳಿ ಮುಂದುವರೆದಿದೆ. ಬೆಳಗ್ಗೆಯಿಂದ ಮಂಡ್ಯದ ಮಳವಳ್ಳಿ ತಾಲೂಕಿನ ಜೆಪಿಎಂ ಬಡಾವಣೆಯಲ್ಲಿ ಇವರ ಮನೆ ಇದೆ. ಇನ್ನು ಸ್ವಗ್ರಾಮ ಗುಂಡಾಪುರದಲ್ಲಿರುವ ಮನೆಗಳ ಮೇಲೂ ಕೂಡ ದಾಳಿ ಮಾಡಲಾಗ್ತಾ ಇದೆ. ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಿಬಿಎಂಪಿ ಅಧಿಕಾರಿ ಮಂಜು ಎಂಬುವವರ ಸಂಬಂಧಿ ಅವರ ಮನೆಗಳಲ್ಲೂ ಕೂಡ ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ ನಿದ್ರೆಯ ಮಂಪರಿನಲ್ಲಿದ್ದವರಿಗೆ ಅಂತಾನೆ ಹೇಳಬಹುದು. ಬೆಂಗಳೂರು ಬಿಬಿಎಂಪಿ ಅಧಿಕಾರಿ ಮಂಜು ಎಂಬುವವರ ಸಂಬಂಧಿ ಹಲಗೂರು ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಎಂಬುವವರ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಳವಳ್ಳಿ ತಾಲೂಕಿನ ಹಲಗೂರು ಪಟ್ಟಣದ ಜೆಪಿಎಂ ಬಡಾವಣೆಯಲ್ಲಿ ಸುರೇಂದ್ರ ಅವರ ಮನೆ ಇದೆ. ಅಲ್ಲಿ ಹಾಗೆ ಅವರ ಸ್ವಗ್ರಾಮ ಆಗಿರುವಂತಹ ಗುಂಡಾಪುರ ಗ್ರಾಮದಲ್ಲೂ ಕೂಡ ಅಲ್ಲಿನ ಮನೆಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಇನ್ನು ಅಧಿಕಾರಿಗಳಿಂದ ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಹಾಗೆ ಬಿಬಿಎಂಪಿ ಅಧಿಕಾರಿ ಮಂಜು ಎಂಬುವವರ ಮನೆಗಳ ಮೇಲೂ ಮಂಡ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ರೀತಿ ನಿದ್ರೆಯ ಮಂಪರಿನಲ್ಲಿದ್ದವರಿಗೆ ಬೆಳ್ಳಂಬೆಳಗ್ಗೆ ಲೋಕ ಟೀಮ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ. ರಾಜ್ಯಾದ್ಯಂತ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಅಲರ್ಟ್ ಆಗಿ ಭ್ರಷ್ಟರಿಗೆ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಶೋಧ ಪರಿಶೀಲನೆ ನಡೀತಾ ಇದೆ. ಎಷ್ಟು ಮಟ್ಟಿಗೆ ಬಂದು ನಿಂತಿದೆ ಈ ಬಗ್ಗೆ ಓವರಾಲ್ ಅಪ್ಡೇಟ್? ಎಸ್ ಮಧುಮಾಲ, ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸುವುದು, ಅದರಲ್ಲೂ ಕೂಡ ಬೆಂಗಳೂರಿನ ಬಿಬಿಎಂಪಿ ಅಧಿಕಾರಿಯಾಗಿರುವಂತಹ ಮಂಜೇಶ್ ಭ್ರಷ್ಟ ಅಧಿಕಾರಿ ಎಂಬ ದೂರುಗಳ ಮೇರೆಗೆ ಇವತ್ತು ಲೋಕಾಯುಕ್ತ ಮಂಡ್ಯ ಜಿಲ್ಲೆಯ 3 ಕಡೆಗಳಲ್ಲಿ ದಾಳಿ ನಡೆಸುವುದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಹಾಗೂ ಗುಂಡಾಪುರದಲ್ಲಿ ಇರುವಂತಹ ನಿವಾಸಗಳ ಮೇಲೆ ದಾಳಿ ನಡೆಸಿದ್ರೆ, ಮತ್ತೊಂದು ಕಡೆ ಮಂಜೇಶ್ ಸಂಬಂಧಿಯಾಗಿರುವ ಸುರೇಂದ್ರ ಎಂಬುವರ ಮನೆಗಳು ಅಲ್ಲಿರುವಂತದ್ದು. ಜೊತೆಗೆ ಮದ್ದೂರಿನ ಎಸ್ಐ ಕೋಡಿಹಳ್ಳಿ, ಅದು ಕೂಡ ಅವರ ಮಂಜೇಶ್ ಅವರ ಅಜ್ಜಿ ಮನೆ ಆಗಿದೆ. ಹಾಗಾಗಿ ಅಲ್ಲೂ ಕೂಡ ಅಧಿಕಾರಿಗಳ ತಂಡ ಇವತ್ತು ಭೇಟಿ ಕೊಟ್ಟು ಅಲ್ಲಿ ಏನು ಅಲ್ಲಿರುವಂತಹ ಆಸ್ತಿ ಪತ್ರಗಳು ಮತ್ತೆ ಮನೆಗಳ ವಿವರಗಳನ್ನು ಕಲೆ ಹಾಕಿ ಮಹತ್ವದ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದೆ. ಜೊತೆಗೆ ಅಲ್ಲೂ ಕೂಡ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಏನೀಗ ಬೆಂಗಳೂರಿನ ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಸಾಕಷ್ಟು ಆರೋಪಗಳು ಇವರ ಮೇಲಿತ್ತು. ಹಾಗಾಗಿ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ಇವರ ಸಂಬಂಧಿಕರ ಮತ್ತೆ ಇವರ ಮನೆಗಳ ಮೇಲೆ ಕೂಡ ದಾಳಿ ನಡೆಸಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಮನೆಗಳ ಮೇಲೆ ಇವರು ಕೂಡ ದಾಳಿ ನಡೆಸಿ ಈಗ ಶೋಧ ಕಾರ್ಯವನ್ನ ನಡೆಸುವಂತದ್ದು. ಮಧುಮಾಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸುರೇಂದ್ರ ಹಾಗೆ ಬಿಬಿಎಂಪಿ ಅಧಿಕಾರಿ ಮಂಜು, ಒಂದು ಕಡೆ ಗ್ರಾಮ ಪಂಚಾಯತ್ ಸದಸ್ಯ ಸುರೇಂದ್ರ ಹಾಗೆ ಬಿಬಿಎಂಪಿ ಅಧಿಕಾರಿ ಮಂಜು ಎಂಬುವವರ ಮನೆಗಳ ಮೇಲೆ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ ಇದಾಗಿದೆ. ಸೊ ಇದಿಷ್ಟೇ ಅಲ್ಲ, ಇವರ ಆಪ್ತರ ನಿವಾಸಗಳಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸೊ ನಮ್ಮ ಪ್ರತಿನಿಧಿ ಹೇಳ್ದಂಗೆ ಈ ಪರಿಶೀಲನೆ ಇನ್ನೂ ಇವತ್ತು ಸಂಜೆ ತನಕ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.